ಈ ಫ್ರೆಂಚ್ ಪದದಲ್ಲಿ ದೇಜಾವೋ ಅಂತ ಒಂದು ವರ್ಡ್ ಇದೆ. ಸೊ ಅದ್ರ ಮೇಲೆ ಸಿನಿಮಾನು ಬಂತು. ದೇಜಾವೋ ಅಂತ ಅಂದ್ರೆ ಒಂದ್ಸಲಿ ಆಗಿರೋದು ಮತ್ತೆ ಅದೇ ತರನೇ ಆಗೋದು. ಸೊ ಒಮ್ಮೆ ನೋಡಿರೋ ಪ್ಲೇಸ್ ಮತ್ತೆ ನಿಮ್ಗೆ ಆ ಪ್ಲೇಸ್ ಕಾಣಿಸೋದು. ಸೊ ಈ ತರ. ಸೊ ಈ ದೇಜಾವೋ ಲಾಸ್ಟ್ ಮ್ಯಾಚ್ ಅಲ್ಲಿ ಇಬ್ರು ವಿಷಯದಲ್ಲಿ ಆಯ್ತು. ಒಂದು ಸೂರ್ಯವಂಶಿ 97 ಅಲ್ಲಿ ಇರ್ತಾರೆ. ಸೇಮ್ ಅದೇ ತರ ಬ್ಯಾಟಿಂಗ್, ಅದೇ ತರ ಕ್ಯಾಚ್, ಔಟ್ ಆಗ್ತಾರೆ. ಮೊನ್ನೆ ಮ್ಯಾಚು ಸೆಕೆಂಡ್. ಸೊ ಸೆಕೆಂಡ್ ಕ್ವಾರ್ಟರ್ ಅಲ್ಲೂ ಸಹ ಸೇಮ್ ಕ್ಯಾಚು, ಸೇಮ್ ಅದೇ ತರನೇ ಔಟ್. ಬಟ್ 96 ಒಂದ್ ರನ್ ಕಮ್ಮಿ. ಸೇಮ್ ಅದೇ ತರ ಔಟ್ ಆಗ್ತಾರೆ. ಅಂಡ್ ಇನ್ನೊಂದು ಕೋಇನ್ಸಿಡೆನ್ಸ್ ಏನಪ್ಪಾ ಅಂತಂದ್ರೆ, ಕ್ಯಾಚ್ ಹಿಡಿಯೋದು ಇಬ್ರು ಸಹ ಕನ್ನಡಿಗರೇ. ಅದು ತುಂಬಾನೇ ಶಾಕಿಂಗ್. ಇದ್ರ ಜೊತೆಗೆ ಇನ್ನ ಒಂದು ಇನ್ಸಿಡೆಂಟ್ ಆಗುತ್ತೆ ದೇಜಾವೋ ತರನೇ. ಓಪನರು ಸಾಯಿ ಸುದರ್ಶನ್ ಸೇಮ್ ಅದೇ ತರನೇ ಹಿಟ್ ವಿಕೆಟ್ ಹಾಕ್ತಾರೆ. ನೆಕ್ಸ್ಟ್ ಮ್ಯಾಚ್ ಅಲ್ಲೂ ಸಹ ಸೇಮ್ ಅದೇ ತರನೇ ಹಿಟ್ ವಿಕೆಟ್ ಹಾಕ್ತಾರೆ. ಎರಡ್ ಸರಿ ಹಿಟ್ ವಿಕೆಟ್ ಆಗಿದ್ದಾರೆ. ಸೊ ಒಂಥರ ದೇಜಾವೋ ನೋಡ್ದಂಗೆ ಆಗೋಯ್ತು ಇದು. ಯಾಕಂದ್ರೆ ಈ ತರ ಕಂಟಿನ್ಯೂಸ್ ಆಗಿ ಒಂದ್ಸಲಿ ಏನೋ ಮಿಸ್ ಆಗಿ ಕೈ ಜಾರಿ ಹೋಗಿ ಬಿದ್ದಿರ್ಬೋದು ಅಂತ ಅನ್ಕೋಬಹುದು. ಎರಡೆರಡು ಸರಿ ಹಿಟ್ ವಿಕೆಟ್ ಆದ್ರೆ ಸೊ ಏನೇ ಹೇಳೋದು. ಸೊ ಮೇ ಬಿ ಇವತ್ತು ಮ್ಯಾಚ್ ಇದೆ. ಇವತ್ತು ಎಲ್ಲಾ ಕಡೆ ಟ್ರೋಲ್ ಆಗ್ತಿರೋದು ಅವರ ಕೈಗೆ ಫುಲ್ ಏನೋ ರಬ್ಬರ್ ಬ್ಯಾಂಡ್ಸ್ ಅವು ಇವು ಹಾಕ್ಬಿಟ್ಟು ಬ್ಯಾಟ್ಗೆ ಹಾಕಿ ಕಳಿಸ್ತಾರೆ ಅದೇ ತರ. ಸೊ ಗೊತ್ತಿಲ್ಲ ಇವತ್ತು ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಅಂತ. ಸೊ ಇವತ್ತು ನಡೀದೇ ಇರ್ಲಿ ಆ ಒಂದು ಇನ್ಸಿಡೆಂಟ್ ಅಂತ ನಾನು ಕೇಳ್ತೀನಿ. ಬಿಕಾಸ್ ವೆರಿ ಫ್ಯಾಂಟಾಸ್ಟಿಕ್ ಪ್ಲೇಯರ್. ಅವ್ರು ಎಷ್ಟೇ ಹೊಡೆದ್ರು ಏನೇ ಆಡಿದ್ರು RCB ಗೆಲ್ಲೋದು ಪಕ್ಕ. ಸೊ ಆ ಒಂದು ನಂಬಿಕೆ RCB ಫ್ಯಾನ್ಸ್ ಇದೆ. ಅದರಲ್ಲಿ ಅವ್ರ ಬ್ಯಾಟಿಂಗ್ ಮಿಸ್ ಆಗೋದ್ ಬಿತ್ತು, ಅದರಿಂದ GT ಸೋಲ್ತು, ಅವೆಲ್ಲ ಬರೋಕಿನ ಅವ್ರು ಆಡಿ ಅದಾದ್ಮೇಲೆ ನಮ್ಮವ್ರು ಚೇಂಜ್ ಮಾಡಿ ಗೆಲ್ತಾರೆ. ಸೊ ನಿಮ್ಗೇನ್ ಅನ್ಸುತ್ತೆ ಈ ದೇಜಾವೋ ಬಗ್ಗೆ? ಕಮೆಂಟ್ ಮಾಡಿ.